ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭಾರತ ದೇಶವನ್ನ ಪೋಲಿಯೋ ಮುಕ್ತವನ್ನಾಗಿ ಮಾಡಲು ಜೊತೆಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಭವ್ಯ ಭಾರತದ ಪ್ರಜೆಗಳ ಆರೋಗ್ಯ ಕಾಪಾಡೋಣ ಎನ್ನುವ ಪರಿಕಲ್ಪನೆಯಲ್ಲಿ 1995 ಮಾರ್ಚ್ 16ರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜಾರಿಗೆ ಮಾಡಲಾಯಿತು. ಅದರ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಮಾರ್ಚ್ 16ರಂದು ರಾಷ್ಟ್ರೀಯ ಲಸಿಕೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸದೃಢವಾದ ದೇಶ ಇರಬೇಕಾದರೆ ಆ ದೇಶದ ಪ್ರಜೆಗಳು ಸದೃಢರಾಗಿರಬೇಕು ಮತ್ತು ಆರೋಗ್ಯವಂತರು ಆಗಿರಬೇಕು ಅಂದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ. ಈ ರಾಷ್ಟ್ರೀಯ ಲಸಿಕಾ ದಿನ ರಾಷ್ಟ್ರೀಯ ರೋಗ ನಿರೋಧಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆರೋಗ್ಯ ರಕ್ಷಣೆಯಲ್ಲಿ ಅದರ ಕಾರ್ಯ ಅರಿವು ಮೂಡಿಸುವುದು ಮತ್ತು ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಜೊತೆಗೆ ಇಂದು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ 8ನೇ ತರಗತಿಯ ಮಕ್ಕಳಿಗೆ HPV ಲಸಿಕೆ ಕುರಿತು ಮಾಹಿತಿಯ ಮತ್ತು ಅದರ ಮಹತ್ವ ಕುರಿತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಕಾರ್ಯಕ್ರಮದ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಓದುವ 8ನೇ ತರಗತಿಯ ಮಕ್ಕಳಿಗೆ ಕಾರ್ಯಕ್ರಮವನ್ನ ಮಾಡಲಾಗುತ್ತಿದೆ. ಜನಾಂಗದ ಮೇಲೆ ಬೀಳುವಂತಹ ಕೆಟ್ಟ ಪರಿಣಾಮ ಜೊತೆಗೆ ಗಂಟಲು ಮತ್ತು ತಲೆ ಕುತ್ತಿಗೆ ಕ್ಯಾನ್ಸರ್ಗಳ ರಕ್ಷಣೆ ಈ ವ್ಯಾಕ್ಸಿನ್ ನೀಡುತ್ತದೆ. 9 ರಿಂದ 45 ವರ್ಷದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಪರಿಣಾಮಕಾರಿ. ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಇದನ್ನು ಹಾಕಿಸಲಾಗುತ್ತದೆ ಎಂದು ದಿನಾಂಕ 16/3/2026ರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ ಖಾನಾಪುರದಲ್ಲಿ ರಾಷ್ಟ್ರೀಯ ಲಸಿಕಾ ದಿನ ಹಾಗೂ VHP ಲಸಿಕೆ ಜಾಗೃತಿ ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಉಡಮಗಲ್ ಖಾನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಸಾಮಯ್ಯ ಅವರು VHP ಲಸಿಕೆ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಮಹತ್ವ ಕುರಿತು ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಸಿಬ್ಬಂದಿಗಳಾದ ಶ್ರೀಮತಿ ಲಕ್ಷ್ಮೀವತಿ ಹಾಗೂ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿ ಹಾಗೂ ಇನ್ನಿತರ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಂದಿ ಫೌಂಡೇಶನ್ ಸಂಯೋಜಕರಾದ ಸುನಿತಾ ಸ್ವಾಗತಿಸಿದರು ಮತ್ತು ಮತ್ತೋರ್ವ ಸಂಯೋಜಕಿಯಾದ ಪಲ್ಸ್ ಪೋಲಿಯೋ ಹೌದಾ? ಆ ಪಲ್ಸ್ ಪೋಲಿಯೋವನ್ನ 1995 ಮಾರ್ಚ್ 16ರಂದು ಇಡೀ ದೇಶಾದ್ಯಂತ ಪ್ರಾರಂಭ ಮಾಡಲಾಯಿತು. ಇವತ್ತು ಜಗತ್ತಿನಲ್ಲಿ ಯಾವುದಾದರೂ ದೇಶ ಪೋಲಿಯೋ ಮುಕ್ತ ದೇಶ ಇದ್ರೆ ಅದು ನನ್ನ ಭಾರತ, ನನ್ನ ದೇಶ, ಭಾರತ ಎಂದ್ರೆ ತಪ್ಪಾಗಲಿದೆ. ಮೊನ್ನೆ ಸಹ ನಾವು ಪೋಲಿಯೋ ಹಾಕಿದ್ವಿ KB ಸ್ಕೂಲ್ನಲ್ಲಿ. ಮಾನ್ಯ ಸಚಿವರು, ಶಾಸಕರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲವು ಪ್ರಶ್ನೆ ಮಾಡ್ತಾರೆ, ಸರ್ ಭಾರತದಲ್ಲಿ ಪೋಲಿಯೋ ಇಲ್ಲ ಆದ್ರೂ ಪೋಲಿಯೋ ಯಾಕೆ ಆಗ್ತದೆ ಅಂದ್ರೆ, ಹುಟ್ಟುವ ಮಗು ಅದು ಪೋಲಿಯೋ ಮುಕ್ತವಾಗಿರಬೇಕು. ಆ ಮುಂಜಾಗ್ರತೆಯ ಕ್ರಮವಾಗಿ ಆ ಮಗುವಿಗೆ ಪೋಲಿಯೋ ಲಸಿಕೆಯನ್ನು ಹಾಕ್ತಾ ಇದೆ. ಆ ಪೋಲಿಯೋ ಲಸಿಕೆ ಏನ್ ಮಾಡ್ತಾ ಇದೆ ದೇಹದಲ್ಲಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು ಕೋವಿಡ್ ವ್ಯಾಕ್ಸಿನ್ ಅಂತ ಬಂತು. ಕೋವಿಡ್ ವ್ಯಾಕ್ಸಿನ್ ಯಾಕೆ ಹಾಕ್ತಾರ? ಆ ಕೋವಿಡ್ ನಮ್ಮ ದೇಹದಲ್ಲಿ ಆ ಪ್ರವೇಶ ಮಾಡಿ ರೋಗ ಉಂಟು ಮಾಡೋದ್ರ ಸಲುವಾಗಿ ಆ ವ್ಯಾಕ್ಸಿನ್ ಹಾಕಿದ್ರು. ಫಸ್ಟ್ ಮೊದಲ 2 ವ್ಯಾಕ್ಸಿನ್ ಹಾಕಿದ್ರು, ತದನಂತರ ಎಲ್ಲವೂ ನಾರ್ಮಲ್ ಆಗಿ ಆರೋಗ್ಯದ ಮೇಲೆ ಒಂದು ವ್ಯಾಕ್ಸಿನ್ ಹಾಕಿದ್ರು. ಹೌದಾ? ಆ ರೀತಿಯಾಗಿ ಇವತ್ತ ಪ್ರಾರಂಭದಲ್ಲಿ ನಿಮ್ಮ ಮನೆಯಲ್ಲಿ ಬಹುಶಃ ನಮ್ಮ ಸುತ್ತಮುತ್ತಲಿನ ನಾವು ನೋಡಿದಾಗ ಕೆಲವು ಜನ ಇವತ್ತಿಗೆ ಕಾಣ್ತಾರೆ, 20 ವರ್ಷದೋ 30 ವರ್ಷದೋ ಕಾಲು ಸ್ವಲ್ಪ ಪೋಲಿಯೋ ಆದರು. ಅಂತವರು ಯಾರು ನಮ್ಮ ಸಮಾಜದಲ್ಲಿ ಮುಂದೆ ಇರಬಾರ್ದು. ವಿಶೇಷ ಚೇತನ ಸಂಖ್ಯೆ ಕಡಿಮೆ ಮಾಡಬೇಕು, ಅಂಗವಿಕಲರ ಸಂಖ್ಯೆ ಕಡಿಮೆ ಮಾಡಬೇಕು ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನಾವು 1995 ಮಾರ್ಚ್ 16ರಂದು ಪೋಲಿಯೋ ಹನಿ ಹಾಕುವ ಪದ್ಧತಿಯನ್ನ ಭಾರತದಲ್ಲಿ ರೂಢಿಸಿಕೊಂಡು ಬಂತು. ಆ 2 ಹನಿ ಒಬ್ಬ ವ್ಯಕ್ತಿಯನ್ನ ಸದೃಢವಾಗಿ ಮಾಡುತ್ತಿದೆ ಅನ್ನುವುದು ನಿಜವಾಗಲೂ ನಾವು ಬಹಳ ಸಂತೋಷ. ಆ ಒಂದು ಕೆಲಸಕ್ಕೆ, ಲಸಿಕಾ ಕೆಲಸಕ್ಕೆ ಬಂದ ಮೇಲೆ ಸುಮಾರು ಊರೂರು ಹೋಗ್ತಾರೆ, ಮನೆ ಹೋಗ್ತಾರೆ. ಮನೆ ಹೋಗಿ 5 ವರ್ಷದ ಮಗು
ಇತ್ತಂದ್ರೆ ನಿಮ್ಮ ಮನೆಗೆ ಇತ್ತಂದ್ರೆ ಅವರೇ ಬಂದು ಲಸಿಕೆ ಹಾಕ್ತಾರೆ. ನಿಜವಾಗಲೂ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಮಾಡ್ತಾರೆ. ನನ್ನ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ನಾನು ಹೇಳುವಾಗ ಅದನ್ನು ಎಚ್ಚರಿಸುವಂತ ಕೆಲಸವನ್ನು ಇವತ್ತ ಆರೋಗ್ಯ ಇಲಾಖೆಯವರು ಮಾಡ್ತಾರೆ. ಈ ಪೋಲಿಯೋ ಸಂಪೂರ್ಣವಾಗಿ ಯಶಸ್ವಿ ಆದ್ಮೇಲೆ ಪ್ರತಿ ವರ್ಷ ನಾವು ಸಾಮಾನ್ಯವಾಗಿ ಆ ಒಂದು ದಿನ ಬಂದಾಗ ಗ್ರಾಮಗಳಲ್ಲಿ ನಗರಗಳಲ್ಲಿ ಆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ವಿಶೇಷವಾಗಿ ಏನು ಇತ್ತೀಚೆಗೆ ಪ್ರಾರಂಭವಾಗಿದೆ, ನಾನು ನಮ್ಮ ಮನೆಯಲ್ಲಿ 3 ಡಾಕ್ಟರ್ ಇರುವುದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಬಹಳಷ್ಟು ಹತ್ತಿರದಲ್ಲಿ ಇದ್ದೇನೆ. ನಮ್ಮ ಧರ್ಮಪತ್ನಿ ಡಾಕ್ಟರು, ನಮ್ಮ ಮಗಳು ಡಾಕ್ಟರು, ನಮ್ಮ ಮಗ ಡಾಕ್ಟರ್. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವ್ರು ಒಂದು ವಿಷಯ ಅಷ್ಟೇ ಹೇಳಿದರು, ಗರ್ಭಕಂಠದ ಕ್ಯಾನ್ಸರ್ ಎನ್ನುವಂಥದ್ದನ್ನು ಹೇಳಿದರು. ಬಹುಶಃ ಋತುಮತಿ ಎನ್ನುವಂಥದ್ದನ್ನ ಈಗ ದೊಡ್ಡವರಿದ್ದಾಗ 18 ವರ್ಷ ತಿನ್ನುವ ಆಹಾರ ಪದ್ಧತಿ, ವಾತಾವರಣ ಹೆಣ್ಣು ಮಕ್ಕಳನ್ನ ಬೇಗ ಆ ಒಂದು ಕಾರ್ಯಕ್ಕೆ ದೇಹದಲ್ಲಿ ಕೆಲಸವನ್ನು ಮಾಡ್ತಾರೆ. ಅದು ಮುಂದೆ ನೀವು ಮದುವೆಯಾಗಿ ಓದುವಂಥ ಸಂದರ್ಭದಲ್ಲಿ, ನಿಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಅದು ಬಹಳ ಚೆನ್ನಾಗಿ ಇರಬೇಕೆನ್ನುವುದು ಆರೋಗ್ಯ ಇಲಾಖೆಯವರ ಅಪಾರವಾದ ಕಾಳಜಿ. ಅದು ಇತ್ತಂದ್ರೆ ನಿಮ್ಮ ಕುಟುಂಬವೂ ಚೆನ್ನಾಗಿರುತ್ತೆ, ಹುಟ್ಟುವ ಮಗು ಬಹಳ ಚೆನ್ನಾಗಿರ್ತದೆ. ಬಹುಶಃ ಮುಂದೆ ಸ್ವಲ್ಪ ಹೋಗ್ತೀನಿ ನಾನು. 14ರಿಂದ ಅಂತ ಒಂದು ಹೇಳಿದ್ರು, ಇನ್ನು ಅದೇ ಭಾಗದಲ್ಲಿ HPV ಹ್ಯೂಮನ್ ಪ್ಯಾಪಿಲೋಮಿ ವೈರಸ್ ವ್ಯಾಕ್ಸಿನ್, ಇದು 14 ಮತ್ತು 15ರಿಂದ 45 ವರ್ಷದ ಒಳಗಿನ ಎಲ್ಲರೂ ಈ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಬಹುದು. ಕೇವಲ ಒಂದು ಭಾಗವಾದರೆ ಕೆಲವರಿಗೆ ಗಂಟಲಲ್ಲಿ ಬರ್ತಾ ಇದೆ, ಕೆಲವರಿಗೆ ತಲೆಯ ಭಾಗದಲ್ಲಿ ಬರ್ತಾ ಇದೆ. ಆ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಂಡ್ರೆ ಗಂಟಲು ಕ್ಯಾನ್ಸರ್ ಅಂತ ಬರಲ್ಲ. ಅವುಗಳನ್ನ ತಡೆಹಿಡುವಂತಹ ಶಕ್ತಿ HPV ವ್ಯಾಕ್ಸಿನ್ ಅಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸುವುದು ಮತ್ತು ಆ ವ್ಯಾಕ್ಸಿನ್ ಅನ್ನ ಹಾಕಿಕೊಳ್ಳುವುದರ ಮೂಲಕ ಅವರ ಮುಂಬರುವ ದಿನಗಳು ಚೆನ್ನಾಗಿ ಆಗಬೇಕೆನ್ನುವ ಹಿನ್ನೆಲೆ ಇಟ್ಟುಕೊಂಡು ಇವತ್ತ ನಮ್ಮ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಗುರುಕುಲ ಖಾನಾಪುರದ ಇವತ್ತ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ನಮ್ಮಲ್ಲೇ ಬಂದು ಇದನ್ನ ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಭಯ ಪಡದೆ, ನಾವು ಮೊನ್ನೆ ಸಭೆಯನ್ನ ಮಾಡಿದಾಗ ಹೇಳಿದ್ವಿ, ನೀವೆಲ್ಲರೂ ನಿಮ್ಮ ಪಾಲಕರ ಪೋಷಕರ ಒಪ್ಪಿಗೆಯನ್ನ ಪಡೆದುಕೊಂಡು ಬನ್ನಿ ಅಂದ್ರ. ಯಾಕಂದ್ರೆ ಒಂದು ಕೆಲವೊಂದು ರೂಲ್ಸ್ಗಳು ಇರ್ತಾವೆ, ಆ ರೂಲ್ಸ್ಗಳ ನಿಯಮದ ಅಡಿಯಲ್ಲಿ ಅವರು ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾರೆ. ಆದ್ದರಿಂದ ತಾವೆಲ್ಲರೂ ಏನವರು ವಯಸ್ಸಿನ ಮಿತಿಯನ್ನು ಹೇಳಿದ್ದಾರೆ ಆರೋಗ್ಯ ಇಲಾಖೆಯವರು, ಆ ಮಿತಿ ಒಳಗಡೆ ತಾವೆಲ್ಲರೂ ಇದ್ರೆ ಅದನ್ನ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಳ್ಳಿರಿ. ನಿಮ್ಮ ಮುಂಬರುವ ಜೀವನದ ಆರೋಗ್ಯ ಕಾಪಾಡಿಕೊಳ್ಳಿರಿ ಎನ್ನುವಂತ ಮಾತನಾಡಿ ಇವತ್ತ ರಾಷ್ಟ್ರೀಯ ಲಸಿಕಾ ದಿನ ಮತ್ತು HPV ವ್ಯಾಕ್ಸಿನ್ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ಸಾವಿತ್ರಿ ಅವರಿಗೂ, ಜೊತೆಗೆ ಇವತ್ತ ನಾವೇ ಪ್ರಭಾರಿ ಮುಖ್ಯ ಗುರುಗಳು ಇಬ್ರು, ವಿಶೇಷವಾಗಿ ನಮ್ಮ ನಾಂದಿ ಫೌಂಡೇಶನ್ನ ಸುನೀತಾ ಅವರು, ಸುಚಿತ್ರಾ ಅವರು, ಇವರೆಲ್ಲರಿಗೂ ಮತ್ತು ಅತ್ಯಂತ ತಾಳ್ಮೆಯಿಂದ ಶಾಂತ ರೀತಿಯಿಂದ ನನ್ನ ಮಾತುಗಳನ್ನು ಪಾಲನೆ ಮತ್ತು ಆಲಿಸುವಂತ ಕೆಲಸವನ್ನು ಮಾಡಿದಂಥ ಸಕಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.